ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಬಾಗೇಪಲ್ಲಿಗೆ ಸಚಿವ ಸ್ಥಾನ ಭಾಗ್ಯ. ಸೇವಾ ಹಿರಿತನ ಪರಿಗಣಿಸಿ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನದ ನಿರೀಕ್ಷೆ. ಹೈಕಮಾಂಡ್ ಭೇಟಿ ಮಾಡಿದ ಶಾಸಕ. ಚಿಕ್ಕಬಳ್ಳಾಪುರದಲ್ಲಿ ಬೈಕ್ ಕಳ್ಳತನಕ್ಕೆ ಯತ್ನ. ಮನೆ ಮಾಲೀಕರು ಎಚ್ಚೆತ್ತು ಹೊರ ಬರುತ್ತಿದ್ದಂತೆ ಎದ್ನೋ ಬಿದ್ದೋ ಎಂದು ಕಾಲ್ಕಿತ್ತ ಕಳ್ಳರು. ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚದ ಆರೋಪ. ತೆರಿಗೆಗೆ ಹಣದ ಬೇಡಿಕೆ, ತನಿಖೆಗೆ ಆಗ್ರಹ. ಬಂಗಾರ ತಿರುಪತಿ ದೇವಾಲಯದ ಹುಂಡಿ ಹಣ ಎಗರಿಸಿದ ಮುಜರಾಯಿ ನೌಕರ. ಹಣ ಎಗರಿಸಿ ಪರಿಶೀಲಿಸುವ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆ. ವಿವರ. ಭಾಗ್ಯನಗರಕ್ಕೆ ಈ ಬಾರಿ ಸಚಿವ ಸ್ಥಾನ ಲಭ್ಯವಾಗುವುದು ಬಹುತೇಕ ಖಚಿತ ಎನ್ನಲಾಗಿದ್ದು, ಪಕ್ಷ ನಿಷ್ಠೆ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಸುಬ್ಬಾರೆಡ್ಡಿರವರಿಗೆ ಸಚಿವ ಸ್ಥಾನ ದೊರೆಯಲಿದೆ ಎಂದು ರಾಜಕೀಯ ವಲಯಗಳಲ್ಲಿ ಚರ್ಚೆ ಆಗುತ್ತಿದೆ. ಡಿಕೆ ಶಿವಕುಮಾರ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ 3-4 ದಿನಗಳಲ್ಲಿ ನಡೆಯಲಿದ್ದು, ಬಾಗೇಪಲ್ಲಿ ಕ್ಷೇತ್ರದಿಂದ ಸತತ 3 ಬಾರಿ ಆಯ್ಕೆಯಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ನ ಶಾಸಕರು ಆಗಿರುವ ಸುಬ್ಬಾರೆಡ್ಡಿರವರಿಗೆ ಸಚಿವ ಸ್ಥಾನ ನೀಡುವಂತೆ ಜಿಲ್ಲೆಯ ಮಾಜಿ ಶಾಸಕರು ಪ್ರಮುಖರು ಒತ್ತಡ ಹೇರಿದ್ದು, ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ದು, ಮನವಿ ಸ್ಪಂದಿಸಿದ್ದಾರೆ ಎನ್ನಲಾಗಿದೆ. ಈ ನಡುವೆ ಪಕ್ಷದ ಉಸ್ತುವಾರಿಯಾದ ಸುರ್ಜೇವಾಲಾ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರವರನ್ನ ಭೇಟಿ ಮಾಡಿ ಬಾಗೇಪಲ್ಲಿಗೆ ಸ್ವಾತಂತ್ರ್ಯ ಬಂದಾಗಿನಿಂದ ಬಾಗೇಪಲ್ಲಿಗೆ ಸಚಿವ ಸ್ಥಾನ ದೊರೆತಿಲ್ಲ, ಹಾಗಾಗಿ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ದಾರೆ. ಈ ನಿಯೋಗದಲ್ಲಿ ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ, ಬಾಗೇಪಲ್ಲಿ ಕ್ಷೇತ್ರದ ಮಾಜಿ ಶಾಸಕ ಎನ್ ಸಂಪಂಗಿ, ರಾಜ್ಯ ಬೀಜ ನಿಗಮದ ಅಧ್ಯಕ್ಷ ಎಂ ಅಂಜಿನಪ್ಪ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ, ಅಡ್ಡಗ ಶ್ರೀಧರ್, ಅಮರನಾಥ್ ರೆಡ್ಡಿ ಮುಂತಾದವರು ನಿಯೋಗದಲ್ಲಿದ್ದಾರೆ. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಹೊರವಲಯ 22ನೇ ವಾರ್ಡ್ ಬಳಿ ಬರುವ ನಾಗಲಮುದ್ದಮ್ಮ ದೇವಾಲಯ ಬಳಿ ಇರುವ ಮನೆಗಳಲ್ಲಿ ನಡುರಾತ್ರಿ ಬೈಕ್ ಕಳ್ಳತನಕ್ಕೆ ಯತ್ನಿಸಿದ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾಂಪೌಂಡ್ ಒಳನುಗ್ಗಿ ಬೈಕ್ ಕದಿಯಲು ಯತ್ನಿಸುತ್ತಿದ್ದ ಖತರ್ನಾಕಿಗಳ ಕೈ ಕೆಲಸದಿಂದ ಎಚ್ಚೆತ್ತುಕೊಂಡ ಮಾಲೀಕರು ಹಿಡಿಯಲು ಯತ್ನಿಸುತ್ತಿದ್ದಂತೆ ಎದ್ನೋ ಬಿದ್ನೋ ಅಂತ ಕಾಲ್ಕಿತ್ತ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ನಾಗರಿಕ ಬಂಧುಗಳೇ, ನಿಮಗೆ ನಿಮ್ಮ ಮನೆ ಕಾಂಪೌಂಡ್ನಲ್ಲಿ ಬೈಕ್ಗಳನ್ನು ನಿಲ್ಲಿಸುವ ರೂಢಿ ಇದ್ರೆ ಎಚ್ಚರ. ರಾತ್ರೋರಾತ್ರಿ ಬೈಕ್ ಕದಿಯುವ ಕಳ್ಳರಿದ್ದಾರೆ, ಎಚ್ಚರಿಕೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ 22ನೇ ವಾರ್ಡಿಗೆ ಸಮೀಪ ನಾಗಲಮುದ್ದಮ್ಮ ದೇವಾಲಯ ರೈಲ್ವೆ ಟ್ರ್ಯಾಕ್ ಬಳಿ ಇರುವ ಮನೆಯೊಂದಕ್ಕೆ ನುಗ್ಗಿದ್ದ ಇಬ್ಬರು ಕಾಂಪೌಂಡ್ನಲ್ಲಿ ನಿಲ್ಲಿಸಿದ ಬೈಕ್ ಹ್ಯಾಂಡ್ಲು ಮುರಿದು ನಡೆಸಿದ್ದ ಕಳ್ಳತನ ವಿಫಲವಾಗಿದೆ. ಕಾಂಪೌಂಡ್ನಲ್ಲಿ ನಿಲ್ಲಿಸಿದ ಬೈಕ್ ಕದಿಯಲು ಮತ್ತೊಂದು ಕಳ್ಳತನದ ಬೋರ್ಡ್ ಇಲ್ಲದ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ರಸ್ತೆಯಲ್ಲಿ ರಾತ್ರಿ ಸುಮಾರು 2:30 ವೇಳೆಗೆ 2-3 ಬಾರಿ ಓಡಾಡಿ ಯಾರು ಇಲ್ಲದನ್ನ ಗಮನಿಸಿದ ಆಸಾಮಿಗಳು ಅಭಿಷೇಕನವರ ಮನೆ ಕಾಂಪೌಂಡ್ನಲ್ಲಿ ಇದ್ದ ಬೈಕ್ ಕದಿಯಲು ಯತ್ನಿಸುತ್ತಿದ್ದ ವೇಳೆ ಕ್ರಿಕೆಟ್ ನೋಡ್ತಿದ್ದ ಮಾಲೀಕರಿಗೆ ಸದ್ದು ಕೇಳಿಸಿ ಹೊರಬಂದು ನೋಡಿ ಕಿರುಚಿಕೊಳ್ತಿದ್ದಂತೆ ಚಪ್ಪಲಿಯನ್ನ ಅಲ್ಲೇ ಬಿಟ್ಟು ಕಳ್ಳತನಕ್ಕೆ ತಂದಿದ್ದ ಮತ್ತೊಂದು ಬೈಕ್ನು ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. 2:15 ಹಿಂಗೆ ಕಳ್ಳರು ಬಂದಿದ್ರು ಗಾಡಿ ಕದಿಯಕ್ಕೆ ಅಂದ್ಬಿಟ್ಟು ಇಲ್ಲಿ ನಾಗಲಮುದ್ದಮ್ಮ ದೇವಸ್ಥಾನದ ಹತ್ರ ಈ ಮನೆ ಹತ್ರ ಬಂದಿದ್ರು. ಅವ್ರು ಬಂದು ಗಾಡಿ ಹ್ಯಾಂಡ್ಲು ಬ್ರೇಕ್ ಮಾಡೋಕೆ ನೋಡಿದ್ರು. ಅಷ್ಟೊತ್ತಿಗೆ ನಮ್ಮ ಅಣ್ಣವರೆಲ್ಲ ನೋಡಿ ಅವ್ರನ್ನ ಅಟ್ಟಾಡ್ಸ್ಕೊಂಡು ಹೋಗಿದ್ದಾರೆ. ಅವ್ರ ಗಾಡಿ ಇಲ್ಲೇ ಬಿಟ್ಬಿಟ್ಟು ಹೋದ್ರು. ಬೆಳಿಗ್ಗೆ ಬಂದು ಪೊಲೀಸವರು ಗಾಡಿನ ತಗೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡಿದ್ದಾರೆ. ಕಂಪ್ಲೇಂಟ್ ಎಲ್ಲ ರಿಜಿಸ್ಟ್ರ್ ಮಾಡಿದ್ದೀವಿ ನಾವು. ಅದೇ ಪೊಲೀಸವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಇವತ್ತು ನೈಟಿಂದ ಅವರು ಒಂದೊಂದು ರೌಂಡ್ ಬಂದು ಹೋಗ್ತೀನಿ ಅಂತ ಎಲ್ಲ ಹೇಳಿದ್ದಾರೆ. ಒಂದು ಸ್ವಲ್ಪ ಇಬ್ಬರು ಬಂದಿದ್ರು, ಸ್ಪ್ಲೆಂಡರ್ ಗಾಡೀಲಿ ಬಂದಿದ್ರು. ಅವರು ಎಷ್ಟೊತ್ತಿಗೆ ಬಂದರು? 2:15 ಬಂದಿದ್ದು. 2:15 ಬಂದು ಗಾಡಿ ಹ್ಯಾಂಡ್ಲ್ ಮುರಿದು ತಗೋಕೆ ಅಂತ ಟ್ರೈ ಮಾಡಿದ್ರು. ನಾವು ಮ್ಯಾಚ್ ನೋಡ್ತಿದ್ವಲ್ಲ, ನಾವು ನಮ್ಗೇನೋ ಸೌಂಡ್ ಆಯ್ತಲ್ಲ ಅಂದ್ಬಿಟ್ಟು ನಾವು ಕೆಳಗಡೆಗೆ ಬಂದ್ವಿ. ಅಷ್ಟೊತ್ತಿಗೆ ನಾವು ಜೋರಾಗಿ ಕೂಗ್ಗಳಕ್ಕೆ ಅಷ್ಟೊತ್ತಿಗೆ ಅವರು ಗಾಡಿ ಅವ್ರ ಗಾಡಿ ಇಲ್ಲೇ ಹೋಗ್ಬಿಟ್ಟು ಅವ್ರು ಓಡೋಂಟೋದಿದ್ರು ಫಾಸ್ಟಾಗಿ. ನಾವು ಹಿಡಿಯೋದ ಅಂತಾನೆ ಹೋಗಿದ್ದು, ಆಗಲಿಲ್ಲ. ಈ ಕಳ್ಳರ ಕೈಚಳಕ ಇದೇ ಮೊದಲಲ್ಲ. ಒಂದು ವಾರದ ಹಿಂದೆ ಬೈಕ್ಗಳಲ್ಲಿ ಪೆಟ್ರೋಲ್ ಕದ್ದಿದ್ದು ಅದೇ ಜಾಡು ಹಿಡಿದು ಬೈಕ್ ಕದಿಯಲು ಬಂದಿದ್ರು ಎನ್ನಲಾಗಿದೆ. ಇನ್ನು ಮಾಹಿತಿ ತಿಳಿದ ಟೌನ್ ಪೊಲೀಸ್ ಠಾಣಾ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಅನಾಮಧೇಯವಾಗಿ ನೆಲೆಸಿದ್ದ ಬೋರ್ಡ್ ಇಲ್ಲದ ಬೈಕ್ ಅನ್ನು ವಶಕ್ಕೆ ಪಡೆದು ತಪ್ಪಿಸಿಕೊಂಡ ಕಳ್ಳರನ್ನ ಹಿಡಿಯಲು ಬಲೆ ಬೀಸಿದ್ದಾರೆ. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ದೇವನಹಳ್ಳಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆ ಸೇವೆಗೆ ಸಂಬಂಧಿಸಿದಂತೆ ಹಣದ ಬೇಡಿಕೆ ಇಟ್ಟಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಹೆರಿಗೆಗಾಗಿ 10,000 ಕೇಳಲಾಗಿದೆ ಎಂದು ಮಗುವಿನ ಪೋಷಕರು ಹಾಗೂ ಕುಟುಂಬಸ್ಥರು ಆರೋಪಿಸಿದ್ದು, ಆಸ್ಪತ್ರೆ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆಗೆ ದಾಖಲಾಗಿದ್ದ ಮಹಿಳೆಯ ಕುಟುಂಬಸ್ಥರು ಆಸ್ಪತ್ರೆಯ ಕೆಲ ಸಿಬ್ಬಂದಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಹಣ ನೀಡದಿದ್ರೆ ಸೂಕ್ತ ಚಿಕಿತ್ಸೆ ಹಾಗೂ ಅಗತ್ಯ ಸೇವೆಗಳಲ್ಲಿ ವಿಳಂಬ ಮಾಡಲಾಗ್ತದೆ ಅಂತ ಅವರು ದೂರಿದ್ದಾರೆ. ಈ ಬಗ್ಗೆ ಮಗುವಿನ ತಂದೆ ವಿನಯ್ ಕುಮಾರ್ ಮಾತನಾಡಿ, ಹೆರಿಗೆಗೆ 10,000 ಕೇಳಲಾಯಿತು, ಕಡಿಮೆ ಹಣ ನೀಡಿದ್ರೆ ಸರಿಯಾದ ಸೇವೆ ನೀಡೋದಿಲ್ಲ ಅಂತ ಹೇಳಲಾಯಿತು. ಆಸ್ಪತ್ರೆಯಲ್ಲಿ ರೋಗಿಗಳೊಂದಿಗೆ ಮಾನವೀಯವಾಗಿ ವರ್ತಿಸಬೇಕು. ನಮ್ಮ ಮಗುವಿನ ಚಿಕಿತ್ಸೆಯಲ್ಲಿ ಯಾವುದೇ ನಿರ್ಲಕ್ಷ್ಯ ಆಗದಂತೆ ಅಧಿಕಾರಿಗಳು ಗಮನ ಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ದೇವನಹಳ್ಳಿ ಆಸ್ಪತ್ರೆಗೆ ನಮ್ಮ ಮನೆ ಹೆಣ್ಮಗುನ ಅಡ್ಮಿಟ್ ಮಾಡಿದ್ವಿ. ನಿನ್ನೆ ಡೆಲಿವರಿ ಆಯಿತು. ಸಿಸೇರಿಯನ್ ಮಾಡಿದ್ರು. ಇಲ್ಲಿ ಆಸ್ಪತ್ರೆಯಲ್ಲಿ ಹೆಂಗಂದ್ರೆ ರಾಮಚಂದ್ರ ಡಾಕ್ಟರ್ ಅಂತ ಡೆಲಿವರಿ ಮಾಡ್ತಾರೆ. ಅವ್ರು 10,000 ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸಿಸೇರಿಯನ್ ಆದರೆ 10,000 ರೂಪಾಯಿ ಕಾಸು ಕೊಡಬೇಕು. ಇನ್ನೇ ನಾವು ಯಾರು ಇಲ್ಲ, ಇವ್ರೇನು ಮಾಡಿದ್ದಾರೆ 5,000 ರೂಪಾಯಿ ಕೊಡೋಕೆ ಹೋಗಿದ್ದಾರೆ. 5,000 ರೂಪಾಯಿ ಮುಟ್ಟಿಲ್ಲ. ಕೊಟ್ಟರೆ 10,000 ಕೊಟ್ಟರು, ಇಲ್ಲಾಂದ್ರೆ ಬಿಡ್ರಿ. ಆಮೇಲೆ 6,000 ಕೊಟ್ಟವ್ರೆ. ಬಲವಂತ ಮಾಡೋದು ತಗೊಂಡಿದ್ದೆ. ಆಮೇಲೆ 8,000 ಕೊಟ್ಟವ್ರೆ. 9,000 ರೂಪಾಯಿ ಲಾಸ್ಟ್ಗೆ ಇವತ್ತು ಕೊಟ್ಟರೆ ತಗೊಂಡಿದ್ರೆ ಎತ್ತಿ ಬಿಸಾಕ್ಬಿಟ್ಟು ಕೊಟ್ಟರೆ 10,000 ಕೊಡ್ರಿ, ಇಲ್ಲಾಂದ್ರೆ ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಹೋಗ್ತಾ ಇರ್ರಿ ನಿಮ್ಮ ಮಗುನ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಹೆಂಗಂದ್ರೆ ಎಲ್ಲ ಅಷ್ಟೇ ರೆಸ್ಪಾನ್ಸ್ ಇಲ್ಲ. ಫಿಟಾಗಿ ಏನು ಬಂದ್ರು ಅಷ್ಟೇ. ಇನ್ನೊಂದು ಮತ್ತೊಂದು ಎಲ್ಲ ಜನಗಳು ಒಂಥರ ಧಿಮಾಕಿಂದ ಮಾತಾಡೋದು, ಉಗುರಿಂದ ಮಾತಾಡೋದು, ಆ ಕೆಲಸ ಮಾಡ್ತಾರೆ. ರಾಮಚಂದ್ರ ಡಾಕ್ಟರ್ ನಾವು ಪ್ರಶ್ನೆ ಮಾಡಿದ್ರೆ ನಾನು ಕೇಳಿಲ್ಲ ಮಾಡಿಲ್ಲ ಅಂತ ಈಗ ಹೇಳ್ತಾರೆ. ಯಾಕಂದ್ರೆ ಅವ್ರು ನಾವೆಲ್ಲ ಬಂದು ಪ್ರಶ್ನೆ ಮಾಡ್ತಾ ಇದೀವಲ್ಲ, ಅದಕ್ಕೋಸ್ಕರ. ಆಮೇಲೆ ನಮ್ಮ ಮಗುಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ರಾಮಚಂದ್ರ ಡಾಕ್ಟರ್ ಜವಾಬ್ದಾರಿ, ಅವ್ರದೇ ಹೊಣೆಗಾರಿಕೆ. ಯಾಕಂದ್ರೆ ಈಗ ಇಲ್ದಿರಾ ಬಿಟ್ಬಿಟ್ಟೋಗಿದ್ದಾರೆ. ಇಲ್ಲಿ ವಾತಾವರಣ ಅಷ್ಟೇ, ಯಾರಿಗೂ ರೆಸ್ಪಾನ್ಸ್ ಮಾಡೋದೇ ಇಲ್ಲ. ರಾಮಚಂದ್ರ ಡಾಕ್ಟರ್ ನೀಟಾಗಿ ನೋಡೋದು, ಇಲ್ಲೊಂದು ಮತ್ತೊಂದು ಮಾಡೋದು, ಏನು ಮಾಡೋದಿಲ್ಲ. ಅವ್ರು ಕೇಳಿದ್ರೆ ಏನು ಹೇಳ್ತಾರೆ, ನಾನು 22 ಆಪರೇಷನ್ ಮಾಡಿದ್ದೀನಿ, 24 ಮತ್ತೊಂದು ನಂಬರ್ಗಳು ಇರ್ತಾರೆ. ಹೊರತು ಅವ್ರಿಗೆ ಜನಗಳು ರೆಸ್ಪಾನ್ಸು ನೀಟಾಗಿ ಮಾಡ್ತಾ ಇಲ್ಲ, ನೋಡ್ತಾನೆ ಇಲ್ಲ. ಆಮೇಲೆ ಈಗ ಮೊನ್ನೆ ಯಾರು ಇದು ಮಾಡಿ ಕಳಿಸಿದ್ದಾರೆ, ಡಿಸ್ಚಾರ್ಜ್ ಮಾಡಿ. ಯಾಸ್ ಯುರೋಪ್ ಹಾಕಿದ್ರೆ ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡೋದು. 5 ದಿನ ಇಟ್ಕೊಂತೀವಿ ಅಂತ ಹೇಳಿದ್ದಾರೆ. ಈಗ ಜಾಸ್ತಿ ಮಾತಾಡ್ತಾರೆ, ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡ್ತಾರೆ. ಅದೇ ತರ ಒಳಗೇನೂ ಬಿಚ್ಚಿಲ್ಲ, ಅದೇ ತರ ಕಳಿಸ್ಬಿಟ್ಟವ್ರು ಬೇರೆಯವ್ರನ್ನೆಲ್ಲ. ಇನ್ನು ಮಗುವಿನ ಅಜ್ಜಿ ಮಂಜುಳಾ ಮಾತನಾಡಿ, ಕಳೆದ 5 ತಿಂಗಳಿನಿಂದ ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದೇವೆ. ಹೆರಿಗೆ ಬಳಿಕ ಹಣದ ಬೇಡಿಕೆ ಇಟ್ಟರು. ನಮ್ಮಿಂದ 9,000 ಪಡೆದ್ರು. ಸಿಬ್ಬಂದಿ ಅಸಮಾಧಾನ ವ್ಯಕ್ತಪಡಿಸಿ ಅವಾಚ್ಯವಾಗಿ ಮಾತನಾಡಿದ್ರು ಅಂತ ಆರೋಪಿಸಿದ್ರು. ನಾವು ಮೊನ್ನೆ ಅಡ್ಮಿಟ್ ಆಗಿದ್ದು, ನಿನ್ನೆ ಬೆಳಗ್ಗೆ 11 ಗಂಟೆಗೆ ಡೆಲಿವರಿ ಆಯ್ತು. ಅವರು ಡೆಲಿವರಿ ಆಗಿದ ತಕ್ಷಣ 10,000 ಕೇಳಿದ್ರು. ಯಾರು? ಡಾಕ್ಟರ್ ರಾಮಚಂದ್ರ ಡಾಕ್ಟರ್. ಸರಿ ಅಂತ ನಾವು 5,000 ಕೊಟ್ರೆ, ಸರಿ ಅಂತ ಅವ್ರು ತಗೊಳ್ಳಿಲ್ಲ. 10,000 ಕರೆಕ್ಟಾಗಿ ಕೊಡ್ಬೇಕು. ಮತ್ತೆ ಆಮೇಲೆ 8,000 ಕೊಟ್ರೆ, 9,000 ಕೊಟ್ರೆ, ಬಿಟ್ಲೇ ಇಲ್ಲ, ತಗೊಂಡಲ್ಲ, ಹಾಕಿ ಬಿಸಾಕ್ಬಿಟ್ಟು. ಪಾಪ ಅವ್ರು ಬಡವರು, ಆಟೋದಾಗ ಹೋದ್ರೆ ಹೊಲಿಗೆ ಬಿಚ್ಚಿಲ್ಲ. ಅದಕ್ಕೆ ನಮ್ಗೆ ದುಡ್ಡು ಆಮೇಲೆ ಸಾಲಿಲ್ಲ ಅಂತ ಅಣ್ಣವ್ರಿಗೆ ಫೋನ್ ಮಾಡಿದ್ರೆ, ದುಡ್ಡು ಸ್ವಲ್ಪ ಬೇಕು, ಈ ತರ ಕೇಳ್ತಾ ಇದಾರೆ, 10,000 ಬೇಕು ಅಂತ ಅಂದ್ಬಿಟ್ಟು ನಾವು ಅಣ್ಣಗೆ ಫೋನ್ ಮಾಡಿದ್ರೆ, ಆವಾಗ ಅಣ್ಣ ಬಂದ್ರು. ಕ್ಯಾಶ್ ನೀವು ಮುಂಚೆ ಇಲ್ಲೇ ತೋರಿಸ್ತಾ ಇದ್ರಾ? ತೋರಿಸ್ತಾರೆ. ಆಸ್ಪತ್ರೆಯಲ್ಲಿ ಹಣದ ಬೇಡಿಕೆ ಹಾಗೂ ಸಿಬ್ಬಂದಿಯ ವರ್ತನೆ ಕುರಿತು ಕೇಳಿಬಂದಿರುವ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿವೆ. ಈ ಆರೋಪಗಳ ಸತ್ಯಾಸತ್ಯತೆಯನ್ನು ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶ್ರೀ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಸಿವಿವಿ 111ನೇ ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ದಿನಾಂಕ 23/7/2026 ಗುರುವಾರ ಕೆವಿ ಕ್ಯಾಂಪಸ್ನಲ್ಲಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಲಿದೆ. ರಕ್ತದಾನದ ಮಹತ್ವ ಮತ್ತು ರಕ್ತದ ಅವಶ್ಯಕತೆಯನ್ನ ಅರಿತ 2 ದತ್ತಿಗಳ ಅಧ್ಯಕ್ಷರು ದತ್ತಿ ದಿನಾಚರಣೆಯ ಒಂದು ಭಾಗವಾಗಿ 2007ರಿಂದ ಪ್ರತಿ ವರ್ಷ ರಕ್ತದಾನ ಶಿಬಿರ ಸಂಘಟಿಸುತ್ತಾ ಬಂದಿದ್ದು, 2025ರಲ್ಲಿ 2,810 ಯೂನಿಟ್ಗಳ ರಕ್ತ ಸಂಗ್ರಹಿಸಿ ರಾಜ್ಯದಲ್ಲಿಯೇ ದಾಖಲೆ ಮಾಡಿದ ಹೆಗ್ಗಳಿಕೆ, ಗೌರವ ಇಡೀ ಜಿಲ್ಲೆಗೆ ಸಲ್ಲುತ್ತದೆ. ಈ ಬಾರಿ 23ರಂದು ನಡೆಯುವ ಬೃಹತ್ ರಕ್ತದಾನ ಶಿಬಿರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡಿ ದತ್ತಿ ಜಯಂತಿಯನ್ನು ಯಶಸ್ವಿಗೊಳಿಸಬೇಕೆಂದು ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಅಧ್ಯಕ್ಷರಾದ ಶ್ರೀ ಕೆವಿ ನವೀನ್ ಕಿರಣ್ ರವರು ಮನವಿ ಮಾಡಿದ್ದಾರೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ.
ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಮುಜರಾಯಿ ಇಲಾಖೆ ನೌಕರನೊಬ್ಬ ಭಕ್ತರು ದೇವರಿಗೆ ಸಮರ್ಪಿಸಿದ ಕಾಣಿಕೆ ಹಣಕ್ಕೆ ಕೈ ಹಾಕಿದ್ದಾನೆ. ಬಂಗಾರ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಉಂಡಿ ಎಣಿಕೆ ವೇಳೆ ಹಣ ಎಗರಿಸಿರುವ ಘಟನೆ CCTVಯಲ್ಲಿ ಸೆರೆಯಾಗಿದೆ. ಅಧಿಕಾರಿಗಳ ಕಣ್ಣೆದುರೇ ನಡೆದ ಈ ಕಳ್ಳತನದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೋಲಾರ ಜಿಲ್ಲೆಯ ಬೇತಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಪ್ರಸಿದ್ಧ ಬಂಗಾರ ತಿರುಪತಿ ನೇತ್ರ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಈ ಘಟನೆ ನಡೆದಿದೆ. ಮುಜರಾಯಿ ತಹಸೀಲ್ದಾರ್ ಶ್ರೀನಿವಾಸ ರೆಡ್ಡಿ ಹಾಗೂ ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲೇ ದೇವಾಲಯದ ಉಂಡಿ ಎಣಿಕೆ ಕಾರ್ಯ ಭರದಿಂದ ಸಾಗಿತ್ತು. ಇಷ್ಟು ಜನ ಅಧಿಕಾರಿಗಳು ಕಣ್ಣಿಟ್ಟು ನೋಡುತ್ತಿದ್ರು. ಅಲ್ಲೇ ಇದ್ದ ದೇವಸ್ಥಾನದ ಸಿಬ್ಬಂದಿ HR ಮಂಜುನಾಥ್ ಎಂಬಾತ ಯಾರಿಗೂ ತಿಳಿಯದಂತೆ 2,100 ರೂಪಾಯಿ ಹಣವನ್ನ ಎಗರಿಸಿದ್ದಾರೆ. ಆದ್ರೆ ಅರಸನ ಕಣ್ಣು ತಪ್ಪಿಸಿದ್ರು ದೇವರ ಕಣ್ಣು ತಪ್ಪಿಸಲು ಸಾಧ್ಯವಿಲ್ಲ ಎನ್ನುವ ಗಾದೆಯಂತೆ ಈತನ ಕೈಚಳಕ ದೇವಾಲಯದ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಣ ಎಗರಿಸಿ ಅದನ್ನ ಪರಿಶೀಲಿಸುತ್ತಿದ್ದ ಮಂಜುನಾಥ್ನ ಲೀಲೆ CCTVಯಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದೆ. ಸದ್ಯ CCTV ದೃಶ್ಯಾವಳಿಗಳ ಆಧಾರದ ಮೇಲೆ ಮುಜರಾಯಿ ಅಧಿಕಾರಿಗಳು ಮಂಜುನಾಥ್ನಿಂದ ಕದ್ದ ಹಣವನ್ನ ವಶಕ್ಕೆ ಪಡೆದುಕೊಂಡಿದ್ದು ಆತನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಇನ್ನು ದೇವಾಲಯದ EO ಮಂಜುನಾಥ್ ನೀಡಿರುವ ಮಾಹಿತಿ ಪ್ರಕಾರ ಈ ಬಾರಿಯ ಉಂಡಿ ಎಣಿಕೆಯಲ್ಲಿ ಮುಖ್ಯ ಉಂಡಿಯಿಂದ ಬರೋಬ್ಬರಿ 13 ಲಕ್ಷ ರೂಪಾಯಿ ಹಾಗೂ ಅನ್ನದಾಸೋಹ ಉಂಡಿಯಿಂದ 53,000 ರೂಪಾಯಿ ನಗದು ಸಂಗ್ರಹವಾಗಿದೆ. ಇನ್ನು ಭಕ್ತರು ಕೋಟಿ ಭಕ್ತಿಯಿಂದ ಸಮರ್ಪಿಸಿದ ಹಣದಲ್ಲಿ 1,000 ರೂಪಾಯಿಗಳಿಗೆ ಆಸೆ ಬಿದ್ದು ನೌಕರನೊಬ್ಬ ಈಗ ಸಸ್ಪೆಂಡ್ ಆಗುವ ಭೀತಿಯಲ್ಲಿದ್ದಾನೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಲೋಕ ಕಲ್ಯಾಣ, ಉತ್ತಮ ಮಳೆ ಬೆಳೆ ಹಾಗೂ ಜನ ಜಾನುವಾರುಗಳು ಸುಖ ಶಾಂತಿ ಮತ್ತು ನೆಮ್ಮದಿಯ ಬಾಳಿಗಾಗಿ ಪ್ರಾರ್ಥಿಸಿ ನಗರದ 300ಕ್ಕೂ ಹೆಚ್ಚು ಭಕ್ತಾದಿಗಳು ಚಿಂತಾಮಣಿಯಿಂದ ಕಲಿಯುಗದ ಪ್ರತ್ಯಕ್ಷ ದೈವ ತಿರುಮಲ ತಿರುಪತಿಗೆ 16ನೇ ವರ್ಷದ ಭವ್ಯ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಚಿಂತಾಮಣಿ ನಗರದ ಪ್ರಮುಖ ಕೇಂದ್ರವಾದ ಆಜ ಚೌಕದಲ್ಲಿರುವ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದಲ್ಲಿ 16ನೇ ವರ್ಷದ ಧಾರ್ಮಿಕ ಪಾದಯಾತ್ರೆಗೆ ಅದ್ದೂರಿ ಚಾಲನೆ ನೀಡಲಾಯಿತು. ಬಿಜೆಪಿ ಮುಖಂಡರಾದ GN ವೇಣುಗೋಪಾಲ್ ಅವರು ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ ಹಾಗೂ ಮಹಾಮಂಗಳಾರತಿ ನೆರವೇರಿಸುವ ಮೂಲಕ ತಿರುಪತಿ ಪಾದಯಾತ್ರೆಗೆ ಅಧಿಕೃತವಾಗಿ ಚಾಲನೆ ನೀಡಿದರು. ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರುವ ಎಲ್ಲ ಭಕ್ತಾದಿಗಳಿಗೆ ಮಾಲೆ ಧರಿಸಿ ಶುಭ ಹಾರೈಸಿದ್ರು. ಭಕ್ತಿ ಮತ್ತು ಸಂಕಲ್ಪದ ಪ್ರತೀಕವಾಗಿ ಸತತ 16 ವರ್ಷಗಳಿಂದ ಈ ಪಾದಯಾತ್ರೆಯನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ. ಈ ಪಾದಯಾತ್ರೆಯಿಂದ ನಮ್ಮ ಭಾಗದಲ್ಲಿ ಉತ್ತಮ ಮಳೆಯಾಗಿ ರೈತರು ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಗುವಂತಾಗಲಿ ಎಂದರು. ಯುವಕರು ಸೇರಿದಂತೆ ಸುಮಾರು 300ಕ್ಕೂ ಹೆಚ್ಚು ಗೋವಿಂದ ನಾಮಸ್ಮರಣೆಯ ಭಕ್ತರು ಈ ಸುದೀರ್ಘ ನಡಿಗೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ.
ಪಾದಯಾತ್ರೆ ಹೊರಡುವ ಮುನ್ನ ಆಜಾದ್ ಚೌಕ ಮತ್ತು ಹರಿಹರೇಶ್ವರ ದೇವಾಲಯದ ಆವರಣವು ಸಂಪೂರ್ಣವಾಗಿ ಗೋವಿಂದ ಮುಕುಂದ ನಾಮಸ್ಮರಣೆಯಿಂದ ಮೊಳಗುತ್ತಿತ್ತು. ಕರ್ಪೂರದ ಆರತಿ, ಧೂಪದ ಸುಗಂಧ ಮತ್ತು ಭಕ್ತರ ಜಯಘೋಷಗಳು ನಗರದಲ್ಲಿ ಹಬ್ಬದ ವಾತಾವರಣವನ್ನ ಸೃಷ್ಟಿಸಿದ್ವು. ಭಕ್ತಾದಿಗಳಿಗೆ ದಾರಿಯುದ್ದಕ್ಕೂ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಸೌಕರ್ಯಗಳು ಮತ್ತು ವಾಹನಗಳ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಭಕ್ತ ಮಂಡಳಿಯ ಪದಾಧಿಕಾರಿಗಳು, ಪ್ರಮುಖ ಮುಖಂಡರು ಹಾಗೂ ನೂರಾರು ಸಾರ್ವಜನಿಕರು ಉಪಸ್ಥಿತರಿದ್ದು ಪಾದಯಾತ್ರೆಗಳನ್ನ ಪ್ರೀತಿ ಪೂರ್ವಕವಾಗಿ ಬೀಳ್ಕೊಟ್ಟರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಬಲಗೈ ಸಮುದಾಯವನ್ನು ಸಂಘಟಿಸುವ ಹಾಗೂ ಶಿಕ್ಷಣ, ರಾಜಕೀಯ ಮತ್ತು ಆರ್ಥಿಕ ಸಬಲೀಕರಣಕ್ಕೆ ಒತ್ತು ನೀಡುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಜುಲೈ 19ರಂದು ನಗರದ ಅಂಬಾರಿ ಪ್ಯಾಲೇಸ್ನಲ್ಲಿ ಛಲವಾದಿ ವಲಯ ಬಲಗೈ ಜಾತಿಗಳ ಜಾಗೃತಿ ಸಮಾವೇಶ ಆಯೋಜಿಸಲಾಗಿದೆ ಎಂದು ಮುಖಂಡ ವೆಂಕಟ್ ತಿಳಿಸಿದರು. ನರೇಂದ್ರ ಸ್ವಾಮಿ ಇದ್ದಾರೆ, ಪ್ರಸಾದ್ ಅಬ್ಬಯ್ಯ ಇದ್ದಾರೆ, ನಿಮ್ಮ ಮುಖಾಂತರ ಅವ್ರು ತಿಳಿಸಬೇಕು ಅಂತ ಹೇಳಿ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಛಲವಾದಿ ಬಲಗೈ ಜಾತಿಗಳ ಮುಖಂಡ ವೆಂಕಟ್, ಛಲವಾದಿ ವಲಯ ಬಲಗೈ ಜಾತಿಗಳ ಸಮುದಾಯದ ಸಂಘಟನೆಯ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ಶಿಕ್ಷಣ, ರಾಜಕೀಯ, ಪ್ರಾತಿನಿಧ್ಯ ಹಾಗೂ ಆರ್ಥಿಕ ಬಲವರ್ಧನೆಗೆ ಸಂಬಂಧಿಸಿದಂತೆ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲು ಇದೇ ಭಾನುವಾರ 19ರಂದು ನಗರದ ಅಂಬಾರಿ ಪ್ಯಾಲೇಸ್ನಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸಮಾವೇಶವನ್ನ ಉದ್ಘಾಟಿಸಲಿದ್ದು, ಸಚಿವ ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಸುಮಾರು 3,000 ಮಂದಿ ಸಮಾವೇಶದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ಸಮಾಜದ ಮುಖಂಡ ಡಾಕ್ಟರ್ ಟಿ ಶ್ರೀನಿವಾಸಪ್ಪ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಂದರು. ಇದೇ ಚಿಕ್ಕಬಳ್ಳಾಪುರ ಬಿಬಿ ರಸ್ತೆಯಲ್ಲಿರ್ತಕ್ಕಂಥ ಅಂಬಾರಿ ಪ್ಯಾಲೇಸ್ ನಲ್ಲಿ 19/7/26 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಜನಜಾಗೃತಿ ಮತ್ತು ಸ್ವಾಭಿಮಾನಿ ಸಮಾವೇಶವನ್ನ ಅದ್ದೂರಿಯಾಗಿ ಆಚರಿಸಬೇಕು ಅಂತ ಹೇಳಿ ನಮ್ಮ ಜನಾಂಗದ ಹಿರಿಯರು ಹಾಗೂ ಸಂಘಟನೆ ಬಲಗೈ ಜಾತಿ ಒಕ್ಕೂಟ ಸಂಘಟನೆಯವರು ಎಲ್ಲ ಸೇರಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಮಾಡಬೇಕು. ಒಂದು ರೀತಿ ಇಡೀ ಚಿಕ್ಕಬಳ್ಳಾಪುರನ ಅವತ್ತು ಇಡೀ ರಾಜ್ಯವನ್ನು ಸರಿ ಗುರುತಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸುಮಾರು 3,000ಕ್ಕೂ 4,000ಕ್ಕೂ ಹೆಚ್ಚು ನಮ್ಮ ಜನಾಂಗದವರನ್ನ ಕರೆಸಿ ಈ ಒಂದು ಸಮಾವೇಶ ಮಾಡಬೇಕು ಅಂತ ಹೇಳಿ ನಾವು ಅನ್ಕೊಂಡಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಈಗ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಅವ್ರನ್ನ ಕೇಳ್ಕೊಂಡಾಗ ಖಂಡಿತವಾಗ್ಲೂ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ, ಬಂದು ಕಾರ್ಯಕ್ರಮವನ್ನ ಸುಸೂತ್ರವಾಗಿ ನಡೆಸೋದಕ್ಕೆ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡ ವೆಂಕಟ ಕೃಷ್ಣ, ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ರಾಮಕೃಷ್ಣ, ಸಮುದಾಯದ ಮುಖಂಡ ಟಿ ಶ್ರೀನಿವಾಸಪ್ಪ, ಆಂಜನೇಯ, ಹರೀಶ್, ಮುನಿಕೃಷ್ಣ, ವೆಂಕಟ್ ಹಾಗೂ ವೆಂಕಟ ಕೃಷ್ಣ ಉಪಸ್ಥಿತರಿದ್ದರು. ಕ್ಯಾಮ್ರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮೀಣ ಶಾಲೆಗಳ ವಿದ್ಯಾರ್ಥಿಗಳಲ್ಲಿ ಪ್ರತಿಭಾವಂತ ಮಕ್ಕಳಿರುತ್ತಾರೆ. ಅವರಿಗೆ ಪ್ರೋತ್ಸಾಹ ಅಗತ್ಯ ಎಂದು ಬೆಂಗಳೂರಿನ ಎಇಎಸ್ ಬಿಲ್ಡರ್ಸ್ ಟ್ರಸ್ಟ್ನ ಅಧ್ಯಕ್ಷರಾದ ಅಜೀಜುಲ್ಲಾ ಖಾನ್ ಹೇಳಿದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಎಲೆ ಕ್ಯಾತನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಎಇಎಸ್ ಬಿಲ್ಡರ್ಸ್ ಟ್ರಸ್ಟ್ನ ಸಹಯೋಗದಲ್ಲಿ ಲಕ್ಷಾಂತರ ಮೌಲ್ಯದ ನೋಟ್ ಪುಸ್ತಕ, ಪ್ರಯೋಗಾಲಯ ಸಾಮಗ್ರಿ, ಕ್ರೀಡಾ ಸಾಮಗ್ರಿ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ನೇತೃತ್ವತೆ ವಹಿಸಿ ಟ್ರಸ್ಟ್ನ ಅಧ್ಯಕ್ಷ ಅಜೀಜುಲ್ಲಾ ಮಾತನಾಡಿ, ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾಗ ದಿವಂಗತ ನಾರಾಯಣಸ್ವಾಮಿ ಹಾಗೂ ಎಎಂಎಸ್ ಬಿಲ್ಡರ್ಸ್ನ ಟ್ರಸ್ಟ್ನ ಪದಾಧಿಕಾರಿಗಳ ದೂರದೃಷ್ಟಿಯಿಂದ ಗ್ರಾಮೀಣ ಭಾಗದ ಗಡಿಯ ಶಾಲೆಯನ್ನ ಇಲಾಖೆ ಸಹಕಾರದಿಂದ ದತ್ತು ಪಡೆಯುವ ಉದ್ದೇಶ ಹಾಕಿಕೊಂಡು 18 ವರ್ಷಗಳ ಹಿಂದಿನಿಂದ ಈ ಎಲೆ ಕ್ಯಾತನಹಳ್ಳಿ ಸರ್ಕಾರಿ ಅವಳಿ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿ, ಪರಿಕರ ವಿತರಣೆ ಮಾಡುತ್ತಿದ್ದೇವೆ. ಅಲ್ಲದೆ ಶಾಲೆಗೆ ಬೇಕಾದ ಕಂಪ್ಯೂಟರ್ಗಳು, ಭೌತಿಕ ಸೌಲಭ್ಯಗಳು, ಆಸನಗಳು, ಟೇಬಲ್ಗಳು ಹೀಗೆ 10 ಹಲವು ಸಹಕಾರ ನೀಡಿದ್ದೇವೆ ಎಂದರು. ನಾವು 18 ವರ್ಷದಿಂದ ನಾನು ನಮ್ಮ ಸ್ನೇಹಿತರಾದ ನಮ್ಮ ಕೊಲೀಗ್ ಆಗದ ನಾರಾಯಣಸ್ವಾಮಿ ಅವರು ಸೇರಿ ಒಂದು
ಸ್ಕೂಲ್ನ ನಮ್ಮ ಗೌರ್ಮೆಂಟ್ ಶಾಲೆಯನ್ನು ಯಾರಾದರೂ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋ ಒಂದು ಇದು ಸ್ಟಾರ್ಟ್ ಮಾಡಿ ಈ ಸ್ಕೂಲ್ನ ನಾವು ನಮ್ಮ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನಲ್ಲಿ ಇದ್ದಾರಲ್ಲ DP ಅವರಿಂದ ಈ ಶಾಲೆಯನ್ನು ದತ್ತಕ್ಕೆ ತಗೊಂಡಿದ್ದೀವಿ. ಆಮೇಲೆ ಪ್ರತಿ ವರ್ಷ ಮಕ್ಕಳಿಗೆ ಫೀಸು ಸ್ಪೋರ್ಟ್ಸ್ ಐಟಮ್ಸು ಏನೇನು ರಿಕ್ವೈರ್ಮೆಂಟ್ ನಮ್ಮ ಸ್ಕೂಲಿಂದ ಏನಾದ್ರು ಬರುತ್ತೋ ಎಲ್ಲ ನಾವು ಕೊಡ್ತಾ ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ರಮೇಶ್, ಟ್ರಸ್ಟ್ನ ಖಜಾಂಚಿ ಮಂಜುನಾಥ್ ರಾವ್, ಪದಾಧಿಕಾರಿಗಳಾದ ತಿಲಕ್, ರವೀಂದ್ರ ರೆಡ್ಡಿ, ಅಶೋಕ್ ಕುಮಾರ್, ಅರ್ಜುನ್, ಮುಖ್ಯ ಶಿಕ್ಷಕಿ ಕಲಾವತಿ, ಸಹ ಶಿಕ್ಷಕರಾದ ಶ್ರೀದೇವಿ, ಗೋವಿಂದರಾಜು, ಸೌಭಾಗ್ಯಮ್ಮ, ರಮೇಶ್ ಟಿ, ಮುರುಗೇಶನ್, ಸತೀಶ್ ಕುಮಾರ್, ರುದ್ರಯ್ಯ ಇನ್ನಿತರರು ಇದ್ದರು. ರಾಮ್ ಪ್ರಸಾದ್ KR, ಈ ನ್ಯೂಸ್ TV, ನೆಲಮಂಗಲ. ಬೇರೆ ಬೇರೆ ಶಾಲಾ ಆಡಳಿತ ಕಾರ್ಯವೈಖರಿ ಹೇಗಿದೆಯೋ ಗೊತ್ತಿಲ್ಲ, ಆದರೆ KV ಮತ್ತು ಪಂಚಗಿರಿ ವಿದ್ಯಾದತ್ತಿಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಂತೂ ಧನ್ಯರು ಎಂದರೆ ತಪ್ಪಾಗಲಾರದು. ಅವರಿಗೆ ಪ್ರತಿ ವರ್ಷ ಜುಲೈ ತಿಂಗಳು ಬಂತೆಂದ್ರೆ ತಮ್ಮ ತಮ್ಮ ಮನೆಗಳ ಹಬ್ಬ ಹರಿದಿನಗಳಿಂದ ಖುಷಿಯಾಗಿರ್ತಾರೆ. ಯಾಕಂದ್ರೆ ಜುಲೈ ತಿಂಗಳಲ್ಲಿ CVV ಜಯಂತಿ ಬರುತ್ತದೆ, ದತ್ತಿ ಜಯಂತಿಯು ಅದೇ ದಿನ ನಡೆಯುತ್ತದೆ. ಅದಕ್ಕಾಗಿ ಇವತ್ತು ನಡೆದ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಎಲ್ಲ ಸಿಬ್ಬಂದಿ ಹಾಡಿ ಕುಣಿದು ತಿಂದು ಸಂಭ್ರಮಿಸಿದ್ರು. ಹೌದು, ಶಿಕ್ಷಣ ಪ್ರೇಮಿ, ರಾಜಕೀಯ ಧುರೀಣ, ಚಿಕ್ಕಬಳ್ಳಾಪುರ ಭವಿಷ್ಯದ ಕುಡಿ ಎನಿಸಿದ್ದ CV ವೆಂಕಟರಾಯಪ್ಪನವರ 111ನೇ ಜಯಂತಿ ಹಾಗೂ KV ಮತ್ತು ಪಂಚಗಿರಿ ದತ್ತಿ ದಿನಾಚರಣೆ ಜುಲೈ 30ರಂದು ನಡೆಯುತ್ತಿರುವುದರಿಂದ ಆ ಕಾರ್ಯಕ್ರಮದ ಅಂಗವಾಗಿ ಇಂದು PPHS ಪ್ರೌಢಶಾಲೆಯಲ್ಲಿ ಕ್ಯಾಂಪಸ್ನಲ್ಲಿ ಎಲ್ಲ ವಿಭಾಗಗಳ ಸಿಬ್ಬಂದಿ ವರ್ಗಕ್ಕೆ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಿದ್ರು. ಈ ಸ್ಪರ್ಧೆಯಲ್ಲಿ ಭೇದ ಭಾವವಿಲ್ಲದೆ ಉನ್ನತ ಹುದ್ದೆಗಳಿಂದ ಅಟೆಂಡರ್, ಡ್ರೈವರ್ಗಳಿಗೂ ಈ ಸ್ಪರ್ಧೆಗಳಿಗೆ ಅವಕಾಶ ಕಲ್ಪಿಸಲಾಗಿತ್ತು. ರಾಗಿ ಮುದ್ದೆ ತಿನ್ನೋ ಸ್ಪರ್ಧೆ, ಬಾಳೆಹಣ್ಣು ಗಬಗಬ ತಿನ್ನುವ ಸ್ಪರ್ಧೆ, ಹಾಡುವ ಏಕಪಾತ್ರ ಅಭಿನಯ, ಆಶುಭಾಷಣ ಸ್ಪರ್ಧೆ, ಚಲನಚಿತ್ರ ಗೀತೆ, ಹಾಸ್ಯಭರಿತ ಭಾಷಣ ಹೀಗೆ ಒಂದಲ್ಲ ಎರಡಲ್ಲ 16 ಚಟುವಟಿಕೆಗಳನ್ನು ಪ್ರದರ್ಶಿಸುವ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅಧ್ಯಕ್ಷರು ನವೀನ್ ಕಿರಣ್, ಚಿಕ್ಕವರು ದೊಡ್ಡವರು ಅನ್ನೋದೇ ನಾಚಿಕೆ ಬಿಟ್ಟು ಎಲ್ಲರೂ ನಿಮ್ಮಲ್ಲಿರುವ ಪ್ರತಿಭೆ ಪ್ರದರ್ಶಿಸಲು ಇದೊಂದು ಸುವರ್ಣಾವಕಾಶ. ರೊಟೀನ್ ಆಗಿ ಮಾಡೋ ಸ್ಪರ್ಧೆಗಳನ್ನೇ ಬಿಟ್ಟು ಹೊಸದಾಗಿ ಏನಾದ್ರೂ ಮಾಡಿ ತೋರಿಸಿ ಎಂದು ಸ್ಪರ್ಧೆಗಳಿಗೆ ಸ್ಫೂರ್ತಿ ತುಂಬಿದ್ರು. ಇದರ ಮಧ್ಯೆ 23ರಂದು ನಡೆಯುವ ಬೃಹತ್ ರಕ್ತದಾನ ಶಿಬಿರವನ್ನ ಜ್ಞಾಪಿಸಿ ಜನರನ್ನ ಕರೆತರುವ ಜವಾಬ್ದಾರಿಯಿಂದ ಯಾರೂ ನುಣುಚಿಕೊಳ್ಳಬೇಡ. ನಿಮಗೆ ಭರವಸೆ ನೀಡಿ ನೋಂದಾಯಿಸಿಕೊಂಡಿರುವ ದಾನಿಗಳು ರಕ್ತದಾನ ಕೇಂದ್ರ ಬರುವವರೆಗೂ ಅವರನ್ನ ಹಿಂಬಾಲಿಸಿ ರಕ್ತ ಕೊಡಿಸುವ ಕೆಲಸ ಮಾಡಿಸಬೇಕು ಎಂದು ಕರೆ ನೀಡಿದರು. ಇನ್ನು ಇವತ್ತಿನ ಕಾರ್ಯಕ್ರಮ ನಾನು ಎಲ್ಲರಲ್ಲೂ ಮನವಿ ಮಾಡೋದು ಒಂದೇನೇನೆ, ನಾವು 25 ವರ್ಷದಿಂದನೂ ನೋಡ್ತಾ ಇದ್ದೀವಿ, ಹಾಡಿರೋರೇ ಹಾಡ್ತಾ ಇರ್ತಾರೆ, ಹಾಡಿರೋ ಹಾಡನ್ನೇ ಹಾಡ್ತಾ ಇರ್ತಾರೆ. ನಾವು ಕೇಳಿ ಕೇಳಿ ಬೇಜಾರಾಗೋಗಿದೆ. ದಯವಿಟ್ಟು ಇವತ್ತಾದರೂ ಒಂದು ಸ್ವಲ್ಪ ಹೊಸ ಪ್ರತಿಭೆಗಳು ಬರಲಿ, ಹೊಸ ರೀತಿನಲ್ಲಿ ನಿಮ್ಮ ಪ್ರತಿಭೆಯನ್ನು ಆಚೆ ಹಾಕಿ, ಕಾರ್ಯಕ್ರಮದ ಪಟ್ಟಿಯಲ್ಲಿ ಏನಿಲ್ಲದೆ ಅದಕ್ಕಿಂತಲೂ ವಿಭಿನ್ನವಾಗಿ ಏನಾದರೂ ಒಂದು ಪ್ರಯತ್ನ ಮಾಡಿ ಅನ್ನೋದನ್ನು ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ. ನಿಮ್ಮ ಕಾರ್ಯಕ್ರಮ ಇದು. ನಾನು ಹಲವಾರು ಬಾರಿ ಹೇಳ್ತೀನಿ ಇದನ್ನು, ಇಲ್ಲಿ ಯಾರೋ ನಗ್ತಾರೆ ಅಂತ ಅಥವಾ ಯಾರೋ ಒಬ್ಬರು ಹೀಯಾಳಿಸ್ತಾರೆ ಅಂತ ದಯವಿಟ್ಟು ಆ ರೀತಿಯಾದಂಥ ಭಾವನೆ ಬೇಡ. ವೇದಿಕೆ ನಿಮ್ಮದು. ಇಲ್ಲಿ ಬಂದಿರತಕ್ಕಂಥದ್ದು ಎಲ್ಲ ನಾವೆಲ್ಲರೂ ಸಹ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಸೋದರ ಸಹೋದರಿಯರು ನಾವೆಲ್ಲರೂ. ಆಮೇಲೆ ಯಾರು ಏನು ಅನ್ಕೊಳ್ಳೋದಿಲ್ಲ, ಅನ್ಕೊಂಡ್ರೆ ಅದು ಅವ್ರ ಭಾವನೆ. ಅಂಡ್ ಅನ್ಕೊಳ್ಳೋರನ್ನ ನಾವು ನಿಲ್ಸೋಕ್ಕೂ ಆಗೋದಿಲ್ಲ. ಇದು ಒಂದು ಸಾಮಾಜಿಕ ನುಡಿ. ಇದು ಅನ್ಕೊಳ್ಳೋರನ್ನ ನಾವು ನಿಲ್ಸೋಕ್ಕೂ ಆಗೋದಿಲ್ಲ. ಅನ್ಕೊಳ್ಳೋರು ಅನ್ಕೊಳ್ತಾ ಇರಲಿ, ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋಣ. ಈ ವೇಳೆ ಟ್ರಸ್ಟಿಗಳಾದ ಬಿ ಮುನಿಯಪ್ಪ, ನಿರ್ಮಲಾ ಪ್ರಭು, ಸಾಯಿ ಪ್ರಭು, ಜಯಲಕ್ಷ್ಮಮ್ಮ, ಮುಖ್ಯೋಪಾಧ್ಯಾಯ MN ನಾರಾಯಣಸ್ವಾಮಿ, ಗುಂಪು ಮರದ ಆನಂದ್ ಇತರರು ಇದ್ದರು. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಾಗಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಪರಿಶೀಲನಾ ಸಭೆಗಳನ್ನು ನಡೆಸಿ ಪರಿಸ್ಥಿತಿಯನ್ನು ಅವಲೋಕಿಸಲಾಗಿದೆ. 31 ಜಿಲ್ಲೆಗಳಲ್ಲಿ ಏನೆಲ್ಲ ಕ್ರಮ ವಹಿಸಬೇಕು ಎಂದು ಮುಖ್ಯಮಂತ್ರಿಗಳು ಸೂಚನೆ ನೀಡಿದ್ದಾರೆ. ಮಳೆ ಮಾಪನ ಕೇಂದ್ರ ಸರಿಯಿಲ್ಲ ಎಂದು ಗೊತ್ತಾದ ತಕ್ಷಣವೇ ಹಣವನ್ನು ಬಿಡುಗಡೆ ಮಾಡಲಾಗಿದ್ದು ಆಧುನಿಕ ಯಂತ್ರಗಳನ್ನು ಅಳವಡಿಸುವಂತೆ ತಿಳಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಉಪಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂದು ತುಮಕೂರು ಜಿಲ್ಲಾ ವಿಪತ್ತು ನಿರ್ವಹಣೆಗೆ ಸಂಬಂಧಿಸಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಭೆ ನಡೆಸಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದರು.
ಜಿಲ್ಲೆಗೆ ಬರುವ ಎಲ್ಲ ಅಧಿಕಾರಿಗಳು ಶಾಸಕರುಗಳನ್ನ ಭೇಟಿ ಮಾಡಬೇಕು. ತಮ್ಮ ಮೊಬೈಲ್ ಸಂಖ್ಯೆಯನ್ನ ನೀಡಬೇಕು. ಕೂಡಲೇ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ತಾಲೂಕಿಗೆ ಹೋದಾಗ ಜನಪ್ರತಿನಿಧಿಗಳ ಸಂಪರ್ಕದಲ್ಲಿದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಇದನ್ನ ನಿರ್ಲಕ್ಷಿಸಿದ್ರೆ ಅಂತವರ ವಿರುದ್ಧ ಕೂಡಲೇ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದ್ರು. ದೇಶದ ಎಲ್ಲಾ ಕಡೆ ಬರ ಇರುವುದರಿಂದ ಬೇರೆ ರಾಜ್ಯಗಳಿಂದ ಮೇವು ತರಿಸುವುದು ಕಷ್ಟ. ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಬೇಕು. ಈ ವಿಚಾರದಲ್ಲಿ ಯಾವುದೇ ರೀತಿಯ ಸಬೂಬು ಹೇಳಿದ್ರೂ ಕೇಳುವುದಿಲ್ಲ. ಅವಶ್ಯ ಇರುವ ಕಡೆಗಳಿಗೆ ಬೋರ್ವೆಲ್ ಕೊರೆಸಿ ಕೂಡಲೇ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಎಂದು ಸೂಚಿಸಿದರು. ಬರ ಪರಿಸ್ಥಿತಿಯನ್ನ ಎದುರಿಸಲು ನಿಯಮಗಳನ್ನ ನೋಡುತ್ತಾ ಕುಳಿತರೆ ಕೆಲಸ ಆಗುವುದಿಲ್ಲ. ಜನರು ಮತ್ತಷ್ಟು ಸಮಸ್ಯೆ ಎದುರಿಸುತ್ತಾರೆ. ಹೀಗಾಗಿ ಕುಡಿಯುವ ನೀರಿಗೆ ಮಾತ್ರ ಟಾಸ್ಕ್ ಫೋರ್ಸ್ನಲ್ಲಿ ನೀವೇ ತೀರ್ಮಾನ ತೆಗೆದುಕೊಳ್ಳಿ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒಗಳು ಗಮನ ಹರಿಸಬೇಕು. ನಿಯಮಗಳನ್ನ ಸಡಿಲಿಕೆ ಮಾಡಿ ಸಮಸ್ಯೆಯನ್ನ ತ್ವರಿತಗತಿಯಲ್ಲಿ ಪರಿಹರಿಸಿ ಎಂದ ಅವರು, ಪಾವಗಡ ಗಡಿಭಾಗದ ಆಂಧ್ರ ಪ್ರದೇಶದಲ್ಲಿ ಕೋವಿಡ್ ಪ್ರಕರಣ ಪತ್ತೆಯಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಆಸ್ಪತ್ರೆಗಳಲ್ಲಿ ಲ್ಯಾಬ್ಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಎಂದು ಸೂಚಿಸಿದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ದಲಿತರ ಮಾನ ಪ್ರಾಣ ಸಂಪತ್ತುಗಳಿಗೆ ಕುತ್ತು ಬಂದಾಗ ಅವರ ರಕ್ಷಣೆಗೆ ನಿಲ್ಲಬೇಕಾದ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯ ಡಿಸಿಆರ್ಇ ಅವರ ಪರ ನಿಂತು ಕೆಲಸ ಮಾಡಬೇಕು. ಅಂತಹದರಲ್ಲಿ ಡಿಸಿಆರ್ಇ ಚಿಕ್ಕಬಳ್ಳಾಪುರದ ಡಿವೈಎಸ್ಪಿ ದಲಿತ ವಿರೋಧ ನೀತಿ ಅನುಸರಿಸುತ್ತಿದ್ದಾರೆ. ಅರಣ್ಯ ಮತ್ತು ಕಂದಾಯ ಇಲಾಖಾಧಿಕಾರಿಗಳ ವಿರುದ್ಧ ದೂರು ಕೊಟ್ಟು 5 ದಿನಗಳಾದರೂ ಎಫ್ಐಆರ್ ದಾಖಲಿಸಿಲ್ಲ ಎಂದು ಸಿಂಗಾಟ ಕದ್ರೇನಹಳ್ಳಿ ದಲಿತ ರೈತರ ಜಮೀನು ವಶಕ್ಕೆ ಪಡೆದಿರುವ ಅರಣ್ಯ ಇಲಾಖೆ ವಿರುದ್ಧ ಇಂದು ಡಿಸಿಆರ್ಇ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು. ಚಿಕ್ಕಬಳ್ಳಾಪುರ ಹೊರವಲಯ ಉಪ ಅರಣ್ಯಾಧಿಕಾರಿಗಳ ಕಚೇರಿ ಮುಂದೆ ಕಳೆದ 33 ದಿನಗಳಿಂದ ನಡೆಯುತ್ತಿರುವ ಸಿಂಗಾಟ ಕದ್ರೇನಹಳ್ಳಿ ಜಮೀನು ವಿವಾದದ ಅನಿರ್ದಿಷ್ಟ ಧರಣಿ ಕಾರ್ಯಕರ್ತರು ಇಂದು ಚಿಕ್ಕಬಳ್ಳಾಪುರ ಡಿಸಿಆರ್ಇ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು. ಇದೇ ತಿಂಗಳ 13ರಂದು ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದ್ದ ವೇಳೆ ಡಿಸಿ ಪ್ರಭು ಸ್ಥಳಕ್ಕೆ ಬಂದು ಹೋರಾಟ ಹಿಂಪಡೆಯುವಂತೆ ಮನವಿ ಮಾಡಿದ್ರು. ಆದರೆ ಅವತ್ತು ದಲಿತರ ಜಮೀನು ವಶಕ್ಕೆ ಪಡೆದಿರುವ ಅರಣ್ಯ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ದಲಿತ ಹಕ್ಕುಗಳನ್ನು ಕಸಿಯುತ್ತಿರುವುದು ಸ್ಪಷ್ಟವಾಗಿದೆ. ಆದ್ದರಿಂದ ಕೂಡಲೇ ದಲಿತರ ಜಮೀನು ತಂಟೆಗೆ ಬಂದ ಅರಣ್ಯ ಅಧಿಕಾರಿಗಳು, ಕಂದಾಯ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಅಟ್ರಾಸಿಟಿ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಿ ಅವರನ್ನ ಬಂಧಿಸಿ ಕಠಿಣ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಮುಖಂಡರ ಸಮೇತ ಹಳ್ಳಿಗಾಡಿನ ಜನರು ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಮುಖಂಡ ರಾಜಖಾನ್ ಮಾತನಾಡಿ, ದೂರು ನೀಡಿ 5 ದಿನಗಳಾಗಿದೆ. ಆದರೆ ಡಿಸಿಆರ್ಇ ಡಿವೈಎಸ್ಪಿ ಶಿವಕುಮಾರ್ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಲಿ, ಜಾರಿ ನಿರ್ದೇಶನಾಲಯ ಆಗಲಿ ಸರ್ಕಾರದ ಏಜೆಂಟರಂತೆ ವರ್ತಿಸುತ್ತಿದ್ದಾರೆ. ಭಾನುವಾರ ಚಿಕ್ಕಬಳ್ಳಾಪುರಕ್ಕೆ ಬರುವ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರಿಗೂ ದೂರು ಕೊಡಲಾಗುವುದು. ಆಗಲೂ ನಮ್ಮ ಜಮೀನುಗಳು ನಮಗೆ ವಾಪಸ್ಸು ಕೊಟ್ಟಿಲ್ಲ ಅಂದ್ರೆ ಇಲಾಖಾ ಆಯುಕ್ತರ ಕಚೇರಿಗಳಿಗೆ ನುಗ್ಗಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ರು. ಯಾರ್ಯಾರು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಮಂತ್ರಿಗಳಾಗಿರ್ಬೋದು ಅಥವಾ ಕಂದಾಯ ಇಲಾಖೆ ಆಗಿರ್ಬೋದು, ಇವ್ರನ್ನೆಲ್ಲ ಕೂಡ ಚರ್ಚೆ ಮಾಡೋ ಮುಖಾಂತರ ಇವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನಗಳು ಕೂಡ ಮಾಡ್ತಾ ಇತ್ತು. ಆದರೆ ದುರಂತ ಏನಾಗಿದೆ ಅಂದರೆ 33ನೇ ದಿನ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ದೊಡ್ಡ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಆಗಿದೆ, ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಆಗಿದೆ. ಇಡೀ ಜಿಲ್ಲೆಯ ಎಲ್ಲ RFO ಆಫೀಸ್ಗಳ 6 ತಾಲೂಕುಗಳಲ್ಲೂ ಕೂಡ ಬೀಗ ಹಾಕೋ ಮುಖಾಂತರ ಇಡೀ ಸರ್ಕಾರದ ಗಮನ ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಆದರೆ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಮತ್ತು DCRE ಆಯುಕ್ತರೇನಿದ್ದಾರೆ, ಇವತ್ತಿಗೂ ಕೂಡ ಇಲ್ಲಿ ಬಂದು ಈ ಜಿಲ್ಲೆಯಲ್ಲಿ ದಲಿತರಿಗೆ ಏನಾಗ್ತಾ ಇದೆ, ಯಾವ ರೀತಿ ನ್ಯಾಯ ಸಿಗ್ತಾ ಇದೆ, ಏನಿದು ದೌರ್ಜನ್ಯ, ಏನಿದು ಧರಣಿ ಏನು ಅಂತಕ್ಕಂಥದ್ರ ಕೇಳೋಂಥ ತಾಳ್ಮೆ ಸೌಜನ್ಯತೆ ಕೂಡ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಿಗಿಲ್ಲ. DCRE ಆಯುಕ್ತರೇನಿದ್ದಾರೆ ಅವರು ಕೂಡ ಕೇಳೋಂಥ ತಾಳ್ಮೆ ಕೂಡ ಇವತ್ತಿಲ್ಲ. ಅಷ್ಟು ತಳಮಟ್ಟಕ್ಕೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಕೂಡ ಸಾಕ್ಷಿ ಅಂತಕ್ಕಂಥದ್ದು ಕೂಡ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಈ ವೇಳೆ ಜಿಲ್ಲಾಧ್ಯಕ್ಷ ಸಿಜಿ ಗಂಗಪ್ಪ, ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ಪರಮೇಶ್, ಶಿಡ್ಲಘಟ್ಟ ತಾಲೂಕು ವೆಂಕಟೇಶ್, ರಾಜಕಾಂತ್ ಇತರರು ಭಾಗವಹಿಸಿದ್ರು. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಮಲ್ನ ನೇಮಕಾತಿಯಲ್ಲಿ ನಡೆದಿರುವ ಹಗರಣಕ್ಕೆ ಸಂಬಂಧಿಸಿದಂತೆ ನೀಡಿದ ದೂರನ್ನ ದಾಖಲು ಮಾಡಿಕೊಳ್ಳದ ಕೋಲಾರ ನಗರ ಠಾಣೆಯ ಪೊಲೀಸರ ನಡೆ ಪ್ರಶ್ನಿಸಿ ನ್ಯಾಯಾಲಯದ ಮೊರೆ ಹೋದ ಹಿನ್ನೆಲೆಯಲ್ಲಿ ನಗರ ಠಾಣೆ ಪೊಲೀಸರಿಗೆ ಜುಲೈ 28ರಂದು ನ್ಯಾಯಾಲಯಕ್ಕೆ ಹಾಜರಾಗಬೇಕೆಂದು ನೋಟಿಸ್ ಜಾರಿ ಮಾಡಲಾಗಿದೆ ಎಂದು ವಕೀಲ ವೆಂಕಟಾಚಲಪತಿ ತಿಳಿಸಿದರು. 88ರಲ್ಲಿ
ಕೋಲಾರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ವಕೀಲ ವೆಂಕಟಚಲಪತಿ ಮಾತನಾಡಿ, ಜನಪರ ವೇದಿಕೆಯ ಗೋಳಿಗಾನಹಳ್ಳಿ ನಾಗರಾಜ್ ಎಂಬುವರು ಬೆಂಗಳೂರಿನ ಉಚ್ಚ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೋಬಲ್ ಅಧ್ಯಕ್ಷರು ಹಾಗೂ ಶಾಸಕರಾದ ನಂಜೇಗೌಡ ಮತ್ತು 98 ಮಂದಿ ವಿರುದ್ಧ ಅಕ್ರಮ ನೇಮಕಾತಿಗೆ ಸಂಬಂಧಿಸಿದಂತೆ ದಾಖಲಾತಿಗಳನ್ನು ಸಂಗ್ರಹಿಸಿ ವಂಚಿತ ಅಭ್ಯರ್ಥಿಗಳ ಪರವಾಗಿ ದೂರು ದಾಖಲಿಸಿದ್ರು. ನ್ಯಾಯಾಲಯವು ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ನಾವು ನೀಡಿರುವ ದೂರಿನ ಸಂಬಂಧವಾಗಿ ದಾಖಲಾತಿಗಳನ್ನು ಪರಿಶೀಲಿಸಿ 4 ಬಾರಿ ವಿಚಾರಣೆ ನಡೆಸಿದ ನಂತರ ಕೋಲಾರ ನಗರದ ಠಾಣೆಯ ಪೊಲೀಸರಿಗೆ ನೇಮಕಾತಿ ಪರೀಕ್ಷೆಯಲ್ಲಿ ನಡೆಸಿರುವ ಹಗರಣಕ್ಕೆ ಸಂಬಂಧಿಸಿದಂತೆ ದಾಖಲೆಗಳ ಸಮೇತ ನೀಡಿದ ದೂರನ್ನು ದಾಖಲಿಸಿಕೊಂಡು ಎಫ್ಐಆರ್ ಮಾಡಿಕೊಳ್ಳದ ಹಿನ್ನೆಲೆಯಲ್ಲಿ ಇದೇ ಜುಲೈ 28ರಂದು ನ್ಯಾಯಾಲಯಕ್ಕೆ ವಿಚಾರಣೆಗೆ ಹಾಜರಾಗಬೇಕೆಂದು ನೋಟಿಸ್ ಜಾರಿ ಮಾಡಿರುವುದು ನಾವು ನಡೆಸುತ್ತಿರುವ ಹೋರಾಟದ ಮೊದಲ ಹೆಜ್ಜೆಯ ಜಯವಾಗಿದೆ ಎಂದು ಹೇಳಿದರು. ಪೊಲೀಸರಿಗೆ ಈಗ ಆಕ್ಚುಲಿ BNSS ಇರೋದ್ರಿಂದ ಸ್ವಲ್ಪ ಬದಲಾವಣೆಗಳಾಗಿದೆ. ಮೊದಲು CRPC ಇದ್ದವಾಗ ನೇರವಾಗಿ ಪ್ರಕರಣ ದಾಖಲಿಸ್ತಾ ಇದ್ರು. ಈಗ ಆ ಸ್ಥಿತಿ ಇಲ್ಲ. ರೆಸ್ಪಾಂಡೆಂಟ್ಗೆ ನೋಟಿಸ್ ಕೊಟ್ಟು ಕೇಳ್ಬಿಟ್ಟು ಆಮೇಲೆ FIR ದಾಖಲಿಸ್ತಾರೆ. ಇದು FIR ದಾಖಲಿಸಿ ಅನ್ಯಾಯ ಆಗಿರುವಂಥ 75 ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸೋ ತನಕ ನಾವು ಈ ಹೋರಾಟನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಕೋಮಲ್ನಲ್ಲಿ 75 ಹುದ್ದೆಗಳ ನೇಮಕಾತಿಯನ್ನು ಆಮಿಷಕ್ಕೆ ಒಳಗಾಗಿ ಮಾರಾಟ ಮಾಡಿಕೊಳ್ಳಲಾಗಿದೆ. ಯಾರು ಹೆಚ್ಚು ಹಣ ನೀಡಿದ್ರೋ ಅವರ ಪರೀಕ್ಷೆಯ ಉತ್ತರ OMR ಪತ್ರಿಕೆಗಳನ್ನು ನಕಲು ಮಾಡಿ ಅರ್ಹ ಅಭ್ಯರ್ಥಿಗಳಿಗಿಂತ ಹೆಚ್ಚು ಅಂಕಗಳನ್ನು ನೀಡುವ ಮೂಲಕ ನಿಜವಾಗಿ ಉನ್ನತ ಶ್ರೇಣಿಯಲ್ಲಿ ಅಂಕಗಳನ್ನು ಪಡೆದ ಅಭ್ಯರ್ಥಿಗಳಿಗೆ ವಂಚಿಸಲಾಗಿದೆ. ಈ ಸಂಬಂಧವಾಗಿ 4 ಮಂದಿ ವಂಚಿತ ಅಭ್ಯರ್ಥಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಲೋಕಾಯುಕ್ತ ತನಿಖೆಯಲ್ಲಿ ಪತ್ತೆಯಾಗಿದ್ದ ನಕಲಿ OMRಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿತ್ತು. ಇದನ್ನು ಪರಿಶೀಲಿಸಿದ ನ್ಯಾಯಾಲಯವು ದೂರನ್ನು ದಾಖಲಿಸಿಕೊಂಡು FIR ಮಾಡದ ನಗರ ಠಾಣೆಯ ಪೊಲೀಸರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ರಮೇಶ್ ಬಾಬು, ತಿಮ್ಮಸಂದ್ರ, ನಾಗರಾಜ್ ಉಪಸ್ಥಿತರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ದೇವನಹಳ್ಳಿ ತಾಲೂಕಿನ ಬೈಚಾಪುರ ಗ್ರಾಮದ ಗಡಿಭಾಗ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇತ್ತೀಚೆಗೆ ಕಳ್ಳರ ಹಾವಳಿ ಹೆಚ್ಚಾಗುತ್ತಿರುವುದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ರಾತ್ರಿ ವೇಳೆ ಕಳ್ಳರು ಸಂಚರಿಸಿ ಕಳ್ಳತನಕ್ಕೆ ಯತ್ನಿಸುತ್ತಿರುವ ಘಟನೆಗಳು ಹೆಚ್ಚುತ್ತಿವೆ. ತಾಲೂಕಿನ ಬೈಚಾಪುರ ಗ್ರಾಮದ ಗಡಿಭಾಗ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇತ್ತೀಚೆಗೆ ಕಳ್ಳರ ಸಂಚಾರ ಹೆಚ್ಚಾಗಿದ್ದು ರಾತ್ರಿ ವೇಳೆ ಕಳ್ಳತನಕ್ಕೆ ಯತ್ನಿಸುತ್ತಿರುವ ಘಟನೆಗಳು ವರದಿಯಾಗುತ್ತಿವೆ. ಗ್ರಾಮದ ಹೊರವಲಯದಲ್ಲಿರುವ ವೆಲ್ಡಿಂಗ್ ಅಂಗಡಿಗೆ ಕನ್ನ ಹಾಕಲು ಬಂದಿದ್ದ ಕಳ್ಳರು ಅಂಗಡಿಯಲ್ಲಿ ಅಳವಡಿಸಲಾಗಿದ್ದ ಸಿಸಿ ಕ್ಯಾಮೆರಾವನ್ನು ಗಮನಿಸಿದ ಕೂಡಲೇ ಯಾವುದೇ ಕಳ್ಳತನ ನಡೆಸದೆ ಅಲ್ಲಿಂದ ಪರಾರಿಯಾಗಿದ್ದಾರೆ. ಈ ಸಂಪೂರ್ಣ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಮೋಟಾರ್ಗಳು, ವಿದ್ಯುತ್ ವೈರಿಂಗ್, ನೀರಿನ ಪೈಪ್ ಸೇರಿದಂತೆ ರೈತರಿಗೆ ಅಗತ್ಯವಾದ ವಸ್ತುಗಳ ಕಳವು ಪ್ರಕರಣಗಳು ಹೆಚ್ಚುತ್ತಿರುವುದರಿಂದ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕಳ್ಳರನ್ನ ಪತ್ತೆ ಹಚ್ಚಬೇಕು ಹಾಗೂ ರಾತ್ರಿ ವೇಳೆ ಪೊಲೀಸ್ ಗಸ್ತು ಹೆಚ್ಚಿಸಿ ಕಳ್ಳರ ಹಾವಳಿಗೆ ಕಡಿವಾಣ ಹಾಕಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಘಟನೆ ಸಿಸಿ ಕ್ಯಾಮೆರಾಗಳು ಕಳ್ಳತನ ತಡೆಗಟ್ಟುವಲ್ಲಿ ಎಷ್ಟು ಪರಿಣಾಮಕಾರಿ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಗ್ರಾಮಸ್ಥರು ತಮ್ಮ ಮನೆ, ಅಂಗಡಿ ಹಾಗೂ ಕೃಷಿ ಜಮೀನುಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲು ಮುಂದಾಗುತ್ತಿದ್ದಾರೆ. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಆಷಾಢ ಮಾಸದ ಮೊದಲ ಶುಕ್ರವಾರದ ಅಂಗವಾಗಿ ಬಾಗೇಪಲ್ಲಿ ಗ್ರಾಮ ದೇವತೆ ಗಂಗಮ್ಮ ದೇವಿಗೆ ವರಾಹ ಅವತಾರದಲ್ಲಿ ಅಲಂಕರಿಸಿರುವುದು ಭಕ್ತರ ಕಣ್ಮನ ಸೆಳೆಯಿತು. ಬಾಗೇಪಲ್ಲಿ ಗ್ರಾಮ ದೇವತೆ ಗಂಗಮ್ಮ ದೇವಿಯ ದೇವಾಲಯದ ಮುಂದೆ ತಳಿರು ತೋರಣಗಳಿಂದ ಸಿಂಗರಿಸಲಾಗಿದ್ದು ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು. ಗಂಗಮ್ಮ ದೇವಿಯ ಮೂಲ ವಿಗ್ರಹಕ್ಕೆ ವರಾಹ ಅವತಾರದಲ್ಲಿ ಅಲಂಕರಿಸಲಾಗಿತ್ತು. ಪಟ್ಟಣ ಮತ್ತು ತಾಲೂಕಿನ ವಿವಿಧ ಕಡೆಗಳಿಂದ ನೂರಾರು ಭಕ್ತರು ಆಗಮಿಸಿ ವರಾಹ ಮೂರ್ತಿಯ ಅವತಾರದ ಗಂಗಮ್ಮ ದೇವಿಯ ದರ್ಶನ ಪಡೆದರು. ಆಷಾಢ ಮಾಸದಲ್ಲಿ ಗ್ರಾಮ ದೇವತೆ ಗಂಗಮ್ಮ ದೇವಿಗೆ ವಿವಿಧ ಅವತಾರಗಳಲ್ಲಿ ಸಿಂಗರಿಸಲಾಗುವುದು. ಮಹಿಳೆಯರು ನಿಂಬೆ ಹೊಟ್ಟಿನ ದೀಪದಾರತಿ ಬೆಳಗಿಸಿದ್ರು. ಬೇವಿನ ಎಲೆಗಳು, ಎಲೆ ಅಡಿಕೆ, ಅರಿಶಿನ, ಕುಂಕುಮ, ಹೂವು, ಹಣ್ಣು ನೈವೇದ್ಯ ಸಮರ್ಪಿಸಿದ್ರು. ತಮ್ಮ ಇಷ್ಟಾರ್ಥಗಳನ್ನು ತೀರಿಸುವಂತೆ ಹರಕೆ ಹೊತ್ತರು. ದೂರದ ಕಡೆಗಳಿಂದ ಭಕ್ತರು ಆಗಮಿಸಿ ದರ್ಶನ ಪಡೆದಿದ್ದಾರೆ ಅಂತ ದೇವಾಲಯದ ಮುಖ್ಯಸ್ಥೆ, ಪುರಸಭಾ ಮಾಜಿ ಸದಸ್ಯೆ ಸುಜಾತಾ ನಾಯ್ಡು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಗಂಗಮ್ಮ ದೇವಿಗೆ ವಾರಾಹ ದೇವಿ ಅವತಾರ ಮಾಡಿದ್ದಾರೆ, ಅಲಂಕಾರ ಮಾಡಿದ್ದಾರೆ.
ಇದು ವಾರಾಹಿ ದೇವಿ ಅಮ್ಮ ಕಾಶಿ ಕ್ಷೇತ್ರದ ಕ್ಷೇತ್ರಪಾಲಕಿ. ಇದನ್ನು ಗುಪ್ತ ನವರಾತ್ರಿ ಅಂತ ಕರೀತಾರೆ. 9 ದಿವಸ ಅಮಾವಾಸ್ಯೆ ಆದ ಮಾರನೇ ದಿವಸದಿಂದ 9 ದಿವಸ ಎಲ್ಲರೂ ಬಹಳ ಭಕ್ತಿ ಶ್ರದ್ಧೆಯಿಂದ ಮಾಡುತ್ತಾರೆ. ಈ ದೇವಿಯನ್ನು ಬೆಳಕಿರೋವಾಗ ಮಾಡಬಾರ್ದು, ರಾತ್ರಿ ಹೊತ್ತೇ ಮಾಡಬೇಕು. 8 ಗಂಟೆ ಮೇಲೆ ಅಥವಾ ಮಾಡಬೇಕಂದ್ರೆ 3 ಗಂಟೆ ಮೇಲೆ ಬೆಳಿಗ್ಗೆ ಮಾಡಬಹುದು. ಇದರಿಂದ ತುಂಬ ವಾರಾಹಿ ದೇವಿ ತುಂಬ ಪವಿತ್ರವಾದ ದೇವಿ. ಅವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರಲಿ ಅಂತೇಳಿ ಗ್ರಾಮ ದೇವತೆಗೆ ಇವತ್ತು ಅಲಂಕಾರ ಮಾಡಿರೋದ್ರಿಂದ ಎಲ್ಲ ಬಾಗೇಪಲ್ಲಿ ಕ್ಷೇತ್ರ ಜನರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಆಶಿಸುತ್ತಾನೆ. ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರುವ ಅಮಾನಿ ಗೋಪಾಲಕೃಷ್ಣ ಕೆರೆ ಜಾಗ ಈಗ ಹಲವು ಸಂಕಷ್ಟಕ್ಕೆ ಈಡಾಗಿದೆ. ಸರ್ಕಾರಿ ಮಹಿಳಾ ಕಾಲೇಜು ಸುತ್ತಮುತ್ತ ಲೇಔಟ್ಗಳು ಎದ್ದು ನಿಂತಿರುವುದರಿಂದ ಕಾಲೇಜಿನ ಎಡಭಾಗದಲ್ಲಿ ಹರಿದು ಕೆರೆಗೆ ಹೋಗುತ್ತಿದ್ದ ನೀರು ಸಂಪೂರ್ಣ ನಿಂತು ಹೋಗಿದೆ. ಅಲ್ಲಿ ಸುಮಾರು 1.5 ಎಕರೆ ಜಮೀನು ಒತ್ತುವರಿಯಾಗಿದೆ ಎಂದು ಹೇಳಲಾಗುತ್ತಿದ್ದು, ಇದರಿಂದ ಮುಷ್ಟೂರು ಹಾಗೂ ಚಿಕ್ಕಬಳ್ಳಾಪುರ ನಗರದಿಂದ ಹರಿದು ಬರುವ ನೀರೆಲ್ಲ ಮುಂದಕ್ಕೆ ಸಾಗದೆ ಅಣಕನೂರು ರೈತರ ಕೃಷಿ ಜಮೀನುಗಳು ಮುಳುಗಿ ಹೋಗುವಂತಾಗಿದ್ದು, ಇಂದು ಆ ಸ್ಥಳಕ್ಕೆ ಬಂದು ಪರಿಶೀಲಿಸಿದ ಡಿಸಿ ಪ್ರಭು ಸಮಸ್ಯೆಗೆ ಪರಿಹಾರ ಮತ್ತು ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು 3 ಇಲಾಖೆಗಳಿಗೆ ಸೂಚಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಿಂದ ಡಿಸಿ ಕಚೇರಿ ಕಡೆ ಹೋಗುವ ರಸ್ತೆಯಲ್ಲಿ ಅಮಾನಿ ಗೋಪಾಲಕೃಷ್ಣ ಕೆರೆ ಸಿಗ್ತದೆ. ಅದೇ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲೇ ಸರ್ಕಾರಿ ಮಹಿಳಾ ಕಾಲೇಜು ನಿರ್ಮಾಣ ಮಾಡಲಾಗಿದೆ. ನಂತರವೂ ಕಾಲೇಜು ಪಕ್ಕದ ಮೈದಾನದಿಂದ ಮಳೆ ನೀರು ಸಾಗಿ ಕೆರೆಗೆ ಬರ್ತಿತ್ತು. ಕಾಲಕ್ರಮೇಣ ಕಾಲೇಜು ಸುತ್ತಮುತ್ತ ಲೇಔಟ್ಗಳು ಎದ್ದು ನಿಂತಿವೆ. ಈಗ ಆ ಬಯಲು ಪ್ರದೇಶದಿಂದ ಹರಿದು ಕೆರೆಗೆ ಹೋಗಬೇಕಿದ್ದ ನೀರು ಮುಂದಕ್ಕೆ ಸಾಗ್ತಿಲ್ಲ. ಕಾಲೇಜು ಹಿಂಭಾಗದ ಪ್ರದೇಶದಲ್ಲೇ ಮುಷ್ಟೂರು ಮತ್ತು ನಗರ ಪ್ರದೇಶದಿಂದ ಹರಿದು ಬರುವ ನೀರು ಮುಂದಕ್ಕೆ ಸಾಗದೆ ಅಲ್ಲೇ ನಿಲ್ಲುತ್ತಿರೋದ್ರಿಂದ ಅಣಕನೂರು ರೈತರ ಕೃಷಿ ಭೂಮಿ ಮುಳುಗಿ ಹೋಗಿದೆ. ಈ ಕುರಿತು ಮೊನ್ನೆ ಸಂಸದರು ಭೇಟಿ ನೀಡಿ ಪರಿಶೀಲಿಸಿ ಒತ್ತುವರಿ ತೆರವುಗೊಳಿಸಿ ರಾಜಕಾಲುವೆ ಇದ್ರೆ ಅಗಲಗೊಳಿಸಿ ಅಂತ ಕಂದಾಯ ಇಲಾಖೆಗೆ ಸೂಚಿಸಿದ್ರು. ಆನಂತರ ಅಣಕನೂರು ಕೆಲವು ರೈತ ಮುಖಂಡರು ಡಿಸಿಗೂ ದೂರು ನೀಡಿದ್ರು. ಇಂದು ಸ್ಥಳಕ್ಕಾಗಮಿಸಿದ್ದ ಡಿಸಿ ಪ್ರಭು, ತಹಶೀಲ್ದಾರ್, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ನಗರಸಭಾ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಪರಿಶೀಲನೆ ನಡೆಸಿದ್ರು. ಪರಿಶೀಲನೆ ವೇಳೆ ರಾಜಕಾಲುವೆ ಸೇರಿ ಸುಮಾರು 1.5 ಎಕರೆ ಒತ್ತುವರಿಯಾಗಿದೆ ಅಂತ ತಿಳಿದು ಬಂದ ಹಿನ್ನೆಲೆಯಲ್ಲಿ 1 ವಾರದಲ್ಲಿ ಒತ್ತುವರಿ ತೆರವುಗೊಳಿಸಿ ಕೆರೆ ಏರಿಯನ್ನ ತಗ್ಗಿಸಿ ನೀರು ಮುಂದಕ್ಕೆ ಸಾಗುವಂತೆ ಮಾಡಿ ಅಂತ ಸಣ್ಣ ನೀರಾವರಿಗೆ ಸೂಚಿಸಿದ್ದು, ನಗರಸಭೆಯವರು ರಸ್ತೆಯಿಂದ ಎಡಭಾಗಕ್ಕೆ ಮತ್ತೊಂದು STP ಪ್ಲಾಂಟ್ ನಿರ್ಮಿಸಿ ರೈತರಿಗೂ ತೊಂದರೆಯಾಗಬಾರದು, ಕಾಲೇಜು ಸುತ್ತಮುತ್ತ ನೀರು ನಿಲ್ಲಬಾರದು ಅಂತ ಸೂಚಿಸಿದ್ರು. ನೋಡಿ, ಈಗ ನಿಮ್ದೊಂದು ಫೈನಲೈಸ್ ಮಾಡಬೇಕು. ಎವ್ರಿಥಿಂಗ್ ರೆಸ್ಟ್ ಆನ್ ಯುವರ್. ಇಲ್ಲ, ನಾನು ಅದು ಲೋವರ್ ಮಾಡ್ಕೊಡ್ತೀನಿ. ಅಲ್ಲ, ಇವಾಗ ಮಾಡಿಬಿಟ್ಟು ನಮ್ಮ ಸಿ ಲೆವೆಲ್ದು ಮಾರ್ಕ್ ಮಾಡಿ. ಈಗ ನೀವು ಕಾಂಟೋರ್ ಕೊಟ್ಬಿಟ್ರೆ ಆಯಿತು. ಹಿಂದ್ಗಡೆ ಎಷ್ಟು ನಿಲ್ಲುತ್ತೆ ಅಂತೇಳಿ ಅದನ್ನು ಕಡಿಮೆ ಮಾಡಿಬಿಟ್ಟು ಫುಲ್ ತುಂಬಿದಾಗ ನೀರು ಎಲ್ಲಿ ತನಕ ನಿಂತ್ಕೊಳ್ಳುತ್ತೆ, ಎಷ್ಟು ಜಮೀನು ನೆಲ ಉಳ್ಕೊಳ್ಳುತ್ತೆ ಈ ಹೈವೇ ಪಕ್ಕ. ನೀವು ಆ ಲೈನ್ ಕೊಟ್ಬಿಟ್ರೆ ಅಲ್ಲಿ ಏನು ಮಾಡ್ಬೋದು, ವೆಟ್ವೆಲ್ ಮಾಡಿಕೊಂಡು ನೀವು ತಗ್ ಮಾಡಿ ನೀರೆಲ್ಲ ತೊಗೊಂಡೋಗಿ ಅಲ್ಲಿಗೆ ಹಾಕ್ಕೊಂಡು ಅಲ್ಲಿಂದ ಅವ್ರು ಟ್ರೀಟ್ಮೆಂಟ್ ಮಾಡೋದು ಏನು ಬೇಕೋ ಅವ್ರು ಅದನ್ನು ನೋಡ್ಕೊಂಡು ಅದನ್ನು ನೀವು ಮಾಡೋ ಥರ ಮಾಡಬೇಕು. ಇನ್ನು ಕಾಲೇಜು ಮುಂಭಾಗದಲ್ಲಿ ಹರಿದು ಹೋಗ್ತಿದ್ದ ರಾಜಕಾಲುವೆ ತುಂಬಾ ಹೂಳು ತುಂಬಿ ನೀರು ಮುಂದಕ್ಕೆ ಸಾಗದೆ ನಿಂತು ಹೋಗಿತ್ತು. ಅದನ್ನ ಅಣಕನೂರು ರೈತರ ಮನವಿ ಮೇರೆಗೆ ಸಮಾಜ ಸೇವಕ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ತನ್ನ ಸ್ವಂತ ಖರ್ಚಿನಲ್ಲಿ ಇಟಾಚಿ ಮತ್ತು JCB ತರಿಸಿ ಹೂಳು ತೆಗೆದು ಸ್ವಚ್ಛಗೊಳಿಸಿಕೊಟ್ಟಿದ್ದಾರೆ. ಈ ವೇಳೆ ಸ್ಥಳಕ್ಕಾಗಮಿಸಿದ ಅಣಕನೂರು ರೈತರಿಗೆ ಧನ್ಯವಾದ ಹೇಳಿದ ಡಿಸಿ ಪ್ರಭು, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ AR ರಾಮಣ್ಣ ಮತ್ತು ಪಟ್ರೇನಹಳ್ಳಿ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟೇಶ್ ರವರಿಗೆ ಶಾಲು ಹಾಕಿ ಸನ್ಮಾನಿಸಿ ಧನ್ಯವಾದ ತಿಳಿಸಿದರು. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ.
ಇದೇ ಚಿಕ್ಕಬಳ್ಳಾಪುರದ KV ಮತ್ತು ಪಂಚಗಿರಿ ದತ್ತಿ ದಿನಾದಿ ಪ್ರಯುಕ್ತ 30ನೇ ದತ್ತಿ ಪ್ರಯುಕ್ತ ಇದೇ ತಿಂಗಳು 23ನೇ ತಾರೀಕು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಏರ್ಪಡಿಸಲಿದ್ದಾರೆ. ಇದೇ ನಮ್ಮ ಎಲ್ಲರ ಮೆಚ್ಚಿನ ನಾಯಕ KV ನವೀನ್ ಕಿರಣ್ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕೆಂದು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಇದಕ್ಕೆ ನಾವೆಲ್ಲ ಸಹಕಾರ ಕೊಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ರಕ್ತದಾನವನ್ನು ಶಿಬಿರವನ್ನು ಯಶಸ್ವಿಗೊಳಿಸಿ. ನೀವು ಒಬ್ಬರು ರಕ್ತ ಕೊಟ್ಟರೆ 3 ಜನ ಪ್ರಾಣ ಉಳಿತದೆ, ನಮಗೂ ಆರೋಗ್ಯ ಭಾಗ್ಯ ಕೊಡ್ತಾರೆ. ದಯವಿಟ್ಟು ಈ ಸಲ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲೇ ಒಂದು ಯಶಸ್ವಿಗೊಳಿಸಬೇಕೆಂದು ಎಲ್ಲರೂ ಸವಿಯಾಗಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಜುಲೈ 19ರಂದು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಮಟ್ಟದ ಬಲಗೈ ಜನಜಾಗೃತಿ ಸಮಾವೇಶವನ್ನು ಏರ್ಪಡಿಸಿದ್ದೇವೆ. ಈ ಸಮಾವೇಶದಲ್ಲಿ ಜಿಲ್ಲೆಯ 8 ತಾಲೂಕುಗಳ ಬಲಗೈ ಸಮುದಾಯ ಭಾಗವಹಿಸುವ ಮೂಲಕ ಒಗ್ಗಟ್ಟು ಪ್ರದರ್ಶಿಸಲಾಗುವುದು ಎಂದು ಬಲಗೈ ಜಾತಿಗಳ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಡಿ ಶ್ರೀನಿವಾಸಪ್ಪ ತಿಳಿಸಿದರು. ಗೌರಿಬಿದನೂರು ನಗರದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಲಗೈ ಜಾತಿಯ ಜನರೆಲ್ಲರೂ ಒಂದೆಡೆ ಸೇರುವ ಮೂಲಕ ಸಂಘಟಿತರಾಗಿ ತಮ್ಮ ಬಲ ಪ್ರದರ್ಶನ ಮಾಡಬೇಕು, ತಮ್ಮಲ್ಲಿನ ಪ್ರತಿಭೆಯನ್ನು ಪ್ರಕಟಿಸಬೇಕು, ಪರಸ್ಪರ ಸಹಕಾರದಿಂದ ಅಭಿವೃದ್ಧಿ ಸಾಧಿಸಬೇಕೆಂಬುದು ಈ ಜನಜಾಗೃತಿ ಸಮಾವೇಶದ ಉದ್ದೇಶವಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ HS ನಾಗರಾಜು, ಸಲಹಾ ಸಮಿತಿ ಸದಸ್ಯ ಮುನಿರಾಜು, ಮಂಚೇನಹಳ್ಳಿ ಗಂಗಾಧರ್, ಲಕ್ಷ್ಮೀಪತಿ, ಕಾರ್ಯದರ್ಶಿ ಶ್ರೀನಿವಾಸಮೂರ್ತಿ, ಉಪಾಧ್ಯಕ್ಷ ಸೋಮಶೇಖರ, ಖಜಾಂಜಿ ರಾಮಪ್ಪ, ಕೇಶವಮೂರ್ತಿ, ನರೇಂದ್ರ ಕುಮಾರ್, ಗೋವಿಂದರಾಜು, ನಾರಾಯಣಮ್ಮ, ತಿಮ್ಮರಾಜು ಇನ್ನಿತರರು ಇದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಾಗೇಪಲ್ಲಿಗೆ ಸಚಿವ ಸ್ಥಾನ ಭಾಗ್ಯ. ಸೇವಾ ಹಿರಿತನ ಪರಿಗಣಿಸಿ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನದ ನಿರೀಕ್ಷೆ. ಹೈಕಮಾಂಡ್ ಭೇಟಿ ಮಾಡಿದ ಶಾಸಕ. ಚಿಕ್ಕಬಳ್ಳಾಪುರದಲ್ಲಿ ಬೈಕ್ ಕಳ್ಳತನಕ್ಕೆ ಯತ್ನ. ಮನೆ ಮಾಲೀಕರು ಎಚ್ಚೆತ್ತು ಹೊರ ಬರುತ್ತಿದ್ದಂತೆ ಎದ್ನೋ ಬಿದ್ದೋ ಎಂದು ಕಾಲ್ಕಿತ್ತ ಕಳ್ಳರು. ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚದ ಆರೋಪ. ತೆರಿಗೆಗೆ ಹಣದ ಬೇಡಿಕೆ, ತನಿಖೆಗೆ ಆಗ್ರಹ. ಬಂಗಾರ ತಿರುಪತಿ ದೇವಾಲಯದ ಹುಂಡಿ ಹಣ ಎಗರಿಸಿದ ಮುಜರಾಯಿ ನೌಕರ. ಹಣ ಎಗರಿಸಿ ಪರಿಶೀಲಿಸುವ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.